2024 ನಂತರ ವಿಭಿನ್ನ ರೀತಿಯಲ್ಲಿ ಒಡೆದು ಹೋಗತೊಡಗಿದಂತಹ ಇಂಡಿಯಾ ಮೈತ್ರಿಕೂಟ ಈಗ ಮಮತಾ ಬ್ಯಾನರ್ಜಿ ಅವರ ಸೋಲಿನಿಂದಾಗಿ ಮಾನಸಿಕವಾಗಿಯೂ ಕೂಡ ಒಡೆದು ಹೋಗಬಹುದು. ಇದು ಬಿಜೆಪಿಗೆ ಒಂದು ದೊಡ್ಡ ಗೆಲುವು. 2014 ನಂತರ 2017ರಲ್ಲಿ ಉತ್ತರ ಪ್ರದೇಶದಲ್ಲಿನ ಅದರ ವಿಜಯವನ್ನ ಪ್ರಮುಖ ಅಂತ ಪರಿಗಣಿಸಲಾಗಿತ್ತು. 2014 ನಂತರ ಬಿಜೆಪಿ ಹಲವಾರು ವಿಧಾನಸಭಾ ಚುನಾವಣೆಗಳನ್ನ ಗೆದ್ದಿತ್ತು. ಆದರೆ ಬಂಗಾಳದಲ್ಲಿನ ವಿಜಯವನ್ನ ಆ ಎಲ್ಲಾ ಚುನಾವಣೆಗಳಲ್ಲಿ ಅತಿ ದೊಡ್ಡ ಮತ್ತೆ ಅತ್ಯಂತ ಐತಿಹಾಸಿಕ ಅಂತ ಪರಿಗಣಿಸಲಾಗುತ್ತೆ. ಮಮತಾ ಬ್ಯಾನರ್ಜಿ ಅವರ ಸೋಲನ್ನ ಇಂಡಿಯಾ ಮೈತ್ರಿಕೂಟದ ಸೋಲು ಅಂತಾನೆ ನೋಡ್ಲಾಗುತ್ತೆ. ಈಗ ವಿರೋಧ ಪಕ್ಷದ ರಾಜಕೀಯ ಭವಿಷ್ಯ ಅಧಿಕಾರದಿಂದ ದೂರ ಇದೆ ಅಂತ ಕಾಣುತ್ತೆ. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಕೇಂದ್ರ ಅಧಿಕಾರವನ್ನು ಬಳಸಿದ ರೀತಿಯಲ್ಲಿ ಗಮನಿಸಿದ್ರೆ ವಿರೋಧ ಪಕ್ಷ 2029ರ ಚುನಾವಣೆಗೆ ಸಿದ್ಧ ಆಗೋದಕ್ಕೆ ಸಾಧ್ಯವಾಗುತ್ತಾ ಅನ್ನುವಂಥ ಪ್ರಶ್ನೆಗಳೇಳುತ್ತೆ. 2024ರಲ್ಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್, ಠಾಕ್ರೆ ಮತ್ತೆ ಎನ್ಸಿಪಿ ಮೈತ್ರಿಕೂಟ ಬಿಜೆಪಿಗೆ ದೊಡ್ಡ ಪೈಪೋಟಿಯನ್ನ ನೀಡಿದಾಗ ಉದ್ಧವ್ ಠಾಕ್ರೆ ಒಂದು ಶಕ್ತಿಯ ಕಾಣಿಸ್ಕೊಂಡ್ರು. ಆದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಅಷ್ಟೇ ದುರ್ಬಲಗೊಂಡ್ರು. 2029ರ ಚುನಾವಣೆಯಲ್ಲಿ ಉದ್ಧವ್ ಠಾಕ್ರೆ ಅಲ್ಲಿಂದ ಮೇಲೇರೋದಕ್ಕೆ ಸಾಧ್ಯವಾಗುತ್ತಾ? ಅದು ಕಷ್ಟ ಅಂತಾನೆ ತೋರುತ್ತೆ. ಡಿಎಂಕೆ ಈಗ ದಕ್ಷಿಣದಲ್ಲಿ ಸೋತ್ ಹೋಗಿದೆ. ದೆಹಲಿಯಲ್ಲಿ ಎಎಪಿ ವಿಭಜನೆಯಾಗಿದೆ. ಮಮತಾ ಬ್ಯಾನರ್ಜಿ ಇಂಡಿಯಾ ಮೈತ್ರಿಕೂಟದಲ್ಲಿ ನೇರವಾಗಿ ಭಾಗಿಯಾಗದೇ ಇದ್ರೂ ಅವ್ರ ಪಕ್ಷವನ್ನ ಸಂಸತ್ತಿನಲ್ಲಿ ಪಾಲುದಾರ ಅಂತ ನೋಡಲಾಗಿತ್ತು. ಈ ಸೋಲು ವಿರೋಧ ಪಕ್ಷಗಳಿಗೆ ಗಮನಾರ್ಹ ಹೊಡೆತವನ್ನ ನೀಡುತ್ತೆ.